ದಾವಣಗೆರೆಯಲ್ಲಿ ಮಳೆ ಕೊರತೆಯಿಂದ ಬರ ಆವರಿಸಿದೆ. ಆದರೆ ದಾವಣಗೆರೆ ಜಿಲ್ಲೆಯತ್ತ ಸಚಿವದ್ವಯರು ಇಬ್ಬರು ಸಚಿವರಿದ್ದಾರೆ, ಇಬ್ಬರು ಮುಖ ಮಾಡಿಲ್ಲ ಅಂತೇಳಿ ಅಲ್ಲಿನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ದಾವಣಗೆರೆಯ ಇಬ್ಬರು ಸಚಿವರು ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ದಾರೆ. ತಮಗೆ ಪ್ರಬಲ ಖಾತೆಯನ್ನು ಪಡಿಬೇಕು ಅನ್ನೋದು ಆ ಇಬ್ಬರು ಸಚಿವರ ಕಸರತ್ತು. ಆ ಕಸರತ್ತನ್ನು ಬೆಂಗಳೂರಲ್ಲೇ ಇದ್ಕೊಂಡು ಖಾತೆಗೋಸ್ಕರ ಬೆಂಗಳೂರಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ಅಲ್ಲೇ ಇದ್ಕೊಂಡು ಕಸರತ್ತು ಮಾಡ್ತಾ ಇದ್ದಾರೆ ಸಚಿವದ್ವಯರು. ಎಸ್ ಮಲ್ಲಿಕಾರ್ಜುನ್ ಹಾಗೆ KS ಬಸವಂತಪ್ಪ ಇಬ್ಬರು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಸೌಜನ್ಯಕ್ಕೂ ಕೂಡ ರೈತರ ಸಮಸ್ಯೆಯನ್ನು ಆಲಿಸೋದಕ್ಕೆ ಮುಂದಾಗಿಲ್ಲ ಅಂತೇಳಿ ಅನ್ನದಾತರು, ಸಾರ್ವಜನಿಕರು ಅಲ್ಲಿ ಮಾತನಾಡ್ಕೊಳ್ತಾ ಇರುವಂಥದ್ದು. ಯಾಕೆಂದರೆ ಜಿಲ್ಲಾ ಉಸ್ತುವಾರಿಗಳನ್ನು ಹಂಚಿಕೆ ಮಾಡಲಾಗಿದೆ ಸದ್ಯಕ್ಕೆ ಬರ ವಿಚಾರವಾಗಿ, ಬರ ಪರಿಶೀಲನೆ ಮಾಡೋದಕ್ಕೋಸ್ಕರ. ಆದರೆ ಸಚಿವರು ಮಾತ್ರ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ, ಇಬ್ಬರು ಕೂಡ ಈ ಕಡೆ ತಲೆನೇ ಹಾಕ್ತಾ ಇಲ್ಲ ಅನ್ನೋದು ಅಲ್ಲಿನ ಸಾರ್ವಜನಿಕರ ಮನದಾಳ. ಜಿಲ್ಲೆಯಲ್ಲಿ ಬರ ಇದೆ, ಆದರೆ ಸಚಿವರು ಮಾತ್ರ ತಮ್ಮ ಖಾತೆಗಳಿಗೋಸ್ಕರ ಅಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, ಅಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲೇ ಉಳ್ಕೊಂಡು ಅಂತೇಳಿ ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇವ್, ಇಬ್ಬರಿಬ್ಬರು ಸಚಿವರಿದ್ದಾರೆ ಜಿಲ್ಲೆಗೆ, ಆದರೆ ಒಬ್ಬರು ಕೂಡ ಬರ್ತಾ ಇಲ್ಲ, ಅವ್ರದ್ದೇ ಇದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಖಾತೆಗೋಸ್ಕರ ಅಂತೇಳಿ ಜನ ಮಾತಾಡ್ಕೊಳ್ತಾ ಇರುವಂಥದ್ದು. ಅಲ್ಲಿ ಬರೀ ಪರಿಸ್ಥಿತಿ ಹೇಗಿದೆ ಮಹದೇವ್? ನವೀನ್, ದಾವಣಗೆರೆ ಜಿಲ್ಲೆಯಲ್ಲೂ ಮುಂಗಾರು ಕೂಡ ಸಾಕಷ್ಟು ಕೊರತೆ ಉಂಟಾಗಿರುವಂಥದ್ದು. ಅದರಲ್ಲೂ ಕೂಡ 30% ಮಾತ್ರ ದಾವಣಗೆರೆಯಲ್ಲಿ ಬಿತ್ತನೆ ಆಗಿರೋದ್ರಿಂದ ಇಲ್ಲಿ ಒಂದು ಬರದ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ಜಿಲ್ಲೆಯನ್ನ ಬರದ ಪಟ್ಟಿಗೆ ಸೇರಿಸಿ ಅಂತ ಹೇಳಿ ಸಾಕಷ್ಟು ಒತ್ತಾಯ ಮತ್ತು ಒತ್ತಡ ಕೇಳಿ ಬರ್ತಾ ಇತ್ತು. ರೈತರು ಕೂಡ ಪರಿಹಾರಕ್ಕೆ ಒತ್ತಾಯವನ್ನ ಮಾಡಿದ್ರು. ನಮ್ಮ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಮುಂಗಾರು ಮಳೆ ಕೊರತೆಯಿಂದ ಕೆರೆ ಕಟ್ಟೆಗಳು ಕೂಡ ಒಣಗಿದ್ವು, ಮತ್ತೆ ಬೋರ್ವೆಲ್ ಕೂಡ ಬತ್ತಿ ಹೋಗ್ತಾ ಇದ್ವು. ಹೀಗಾಗಿ ತೋಟಗಳು ಕೂಡ, ಬೋರ್ವೆಲ್ ನಿಂದ ಇರುವಂತಹ ತೋಟಗಳು ಕೂಡ ಒಣಗಿ ಹೋಗ್ತಾ ಇದ್ವು. ಇತ್ತೀಚೆಗಷ್ಟೇ ಬಿಜೆಪಿ ನಿಯೋಗ ಕೂಡ ಒಂದು ಭೇಟಿಯನ್ನ ನೀಡಿ ಈ ಜಿಲ್ಲೆಯನ್ನು ಕೂಡ ಬರಪಟ್ಟಿಗೆ ಸೇರಿಸಬೇಕು, ರಾಜ್ಯವನ್ನ ಬರಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಒಂದು ಒತ್ತಾಯನ ಮಾಡಿದ್ರು. ಆದ್ರೆ ಇದರ ಬಗ್ಗೆ ಅಂದ್ರೆ ತಮ್ಮ ಜಿಲ್ಲೆಯ ಜನರ ಬಗ್ಗೆ, ತಮ್ಮನ್ನ ಆಯ್ಕೆ ಮಾಡಿದಂತ ಜನರ ಬಗ್ಗೆ ಯಾವುದೇ ರೀತಿಯಂತ ಕಾಳಜಿ ಇಲ್ಲದೆ ಸಚಿವರು ಬೆಂಗಳೂರಲ್ಲೇ ಒಂದು ಮುಖಾಮನ ಹೂಡಿರುವಂತದ್ದು. ದಾವಣಗೆರೆಯಲ್ಲಿ ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಆದ್ರೂ ಕೂಡ ಇದುವರೆಗೂ ಅಂದ್ರೆ CM ಅವರು ಹೇಳಿದ್ದಾರೆ ಖುದ್ದಾಗಿ ಈ ಎಲ್ಲ ಅಂದ್ರೆ ವಿಸ್ತರಣೆ ಏನ್ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ಸಚಿವ ಸ್ಥಾನ ಏನು ನೀಡಲಾಗಿದೆ, ಎಲ್ಲರೂ ಕೂಡ ಈಗಾಗಲೇ ನಿಮ್ಮ ಜಿಲ್ಲೆಗೆ ಹೋಗಿ ಏನು ಪರಿಸ್ಥಿತಿ ಅದನ್ನ ಅವಲೋಕಿಸಿ ಅಂತ ಹೇಳಿ ಅವರು ಒಂದು ನೇರವಾಗಿ ಹೇಳಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡದೆ ಅಲ್ಲೇ ಖಾತೆಗಳಿಗಾಗಿ ಪಟ್ಟು ಹಿಡ್ಕೊಂಡು ನನಗೆ ಇದೇ ಖಾತೆ ಬೇಕು, ಇದೇ ಖಾತೆ ಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯ ಜನರು ಏನ್ ಕಷ್ಟ ಇದೆ, ಏನಾಗ್ತಾ ಇದೆ ಅನ್ನೋದ್ ಬಗ್ಗೆ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಗಮನವನ್ನ ಹರಿಸುವಂತ ಕೆಲಸವನ್ನ ಜಿಲ್ಲೆಯ ಸಚಿವರು ಮಾಡ್ತಲ್ಲ. ಹೀಗಾಗಿ ಇಲ್ಲಿನ ಜನರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ಕೊಡ್ಲಿ, ಅಂದ್ರೆ ಇಲ್ಲಿ ಹೆಚ್ಚಿನ ಕೆಲಸಗಳು ಆಗ್ಬೇಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಲಿ, ಜಿಲ್ಲೆಯ ನಾಯಕರಾಗಲಿ, ಮುಖಂಡರಾಗಲಿ ಇದ್ರೆ ನಮ್ಮ ಸಮಸ್ಯೆನ ಆಲಿಸಬಹುದು, ಏನಿದೆ ಪರಿಸ್ಥಿತಿ ಅವಲೋಕಿಸಬಹುದು, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅನ್ನೋದು ಇರುತ್ತೆ. ಆದ್ರೆ ಇವ್ರು ಯಾವುದೇ ನಮ್ಮ ಕಷ್ಟಗಳನ್ನ ನೋಡದೆ ಅವರ ಈ ಖಾತೆಗಳಿಗಾಗಿ ಬಡದಾಡ್ತಾ ಇದಾರೆ ಅಂತ ಹೇಳಿ ಅವ್ರ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಇನ್ನಾದ್ರೂ ಜಿಲ್ಲೆಗೆ ಸಚಿವರಾದಂತವ್ರು ಭೇಟಿಯನ್ನ ಕೊಡಬೇಕು, ಜಿಲ್ಲೆಯ ಪರಿಸ್ಥಿತಿ ಅವಲೋಕಿಸಬೇಕು. ಅವರ ಒತ್ತಾಯ ಏನಂತಂದ್ರೆ ಜಿಲ್ಲೆಯನ್ನ ಬರಪಟ್ಟಿಗೆ ಸೇರಿಸಿ ನಮಗೆ ಒಂದು ಪರಿಹಾರ ಒದಗಿಸುವಂತ ಕೆಲಸವನ್ನು ಮಾಡಬೇಕು. ನೀರಾವರಿಯಿಂದಿರು ಕೂಡ ಭೂಮಿ ಕೂಡ ತೋಟದ ಬೆಳೆಗಳು ಕೂಡ ಒಣಗ್ತಾ ಇದೆ. ಹೀಗಾಗಿ ಹೆಚ್ಚಿನ ಪರಿಹಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ನಾಯಕರು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ರೈತರು ಒತ್ತಾಯವನ್ನು ಮಾಡ್ತಿದ್ರು. ಇನ್ನಾದ್ರೂ ಅಂದ್ರೆ ಈಗ ಸದ್ಯದ ಮಾಹಿತಿ ಪ್ರಕಾರ ನಾಳೆ ಸಚಿವರು ಜಿಲ್ಲೆಗೆ ಬರುವಂತಹದ್ದು ಸಾಧ್ಯತೆ ಇದೆ. ಅವ್ರನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋಕ್ಕೂ ಎಲ್ಲ ರೀತಿಯ ತಯಾರಾಗ್ತದೆ. ಅವರು ಮೊದಲು ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮೊದಲು ಮಾಡಬೇಕಾಗಿದೆ. ನವೀನ್, ಥ್ಯಾಂಕ್ ಯು ಮಹದೇವ್.